ಸ್ಕೂಲ್ಗೆ ರಸ್ತೆ ಬೇಕು, ಇಂಜಿನಿಯರ್ಗೆ ತರಾಟೆ ತೆಗೆದುಕೊಂಡ ಪಟ್ಟಣ ಪಂಚಾಯತ್ ಸದಸ್ಯರು. ಪಟ್ಟಣ ಪಂಚಾಯಿತಿ ಸದಸ್ಯರ ಭೇಟಿ, ಅಧಿಕಾರಿಗಳ ಮೌನ ಯಾಕೆ? ಬಹಳ ಕಿಷ್ಕಿಂದೆ ಆಗಿರ್ತಕ್ಕಂಥ ಒಂದು ಜಾಗ ಇದು. ರೋಡ್ ಅಗಲಾಗಿರೋದ್ರಿಂದ ಇಲ್ಲಿ ಅಂಗಡಿ ಮುಗ್ಗಟ್ಟವರಿಗೂ ಕೂಡ ತೊಂದರೆ ಆಗಿದೆ. ವಿಶೇಷವಾಗಿ ಇದು ನಾವೆಲ್ಲರೂ ಕೂಡ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತೀವಿ, ಈ ಶಾಲೆಯನ್ನು ಉಳಿಸಬೇಕು ಅನ್ನುವಂಥ ಮಾತು ಹೇಳ್ತೀವಿ. ಇಲ್ಲಿ ಲೈಬ್ರರಿ ಇದೆ, ಇದು ಬಡ ಮಕ್ಕಳು ಓದ್ತಕ್ಕಂಥ ಇದೊಂದು ಶಾಲೆ. ಬಡ ಮಕ್ಕಳು ಓದ್ತಕ್ಕಂಥ ಶಾಲೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಯಾರು ಪ್ರಭಾವಿಗಳು ಅಲ್ಲಿ SCMC ಅಧ್ಯಕ್ಷರಾಗಿಲ್ಲ ಅಥವಾ ಬೇರೆ ಏನೋ ಹುದ್ದೆಯಲ್ಲಿಲ್ಲ. ಅವರಿಗೆ ಇಲ್ಲಿ ಓಡಾಡೋಕ್ಕೆ, ಶಾಲಾ ಮಕ್ಕಳಿಗೆ ಓಡಾಡೋಕ್ಕೆ ರಸ್ತೆನೇ ಇಲ್ಲ. ಅಲ್ಲಿ ಮೇಲ್ಗಡೆ ನಮ್ಮವ್ರು ಕಾಂಪ್ಲೆಕ್ಸ್ ಅಂಗಡಿ ಮಾಡ್ಕೊಂಡಿದ್ದಾರೆ, ಆದರೂ ಕೂಡ ಅಲ್ಲಿ ಓಡಾಡೋಕ್ಕೆ ಆ ಕಡೆಯಿಂದ ಜಾಗ ಇದೆ, ಬಟ್ ಈ ಕಡೆಯಿಂದ ಜಾಗ ಇಲ್ಲ. ಇದನ್ನು ನಾವು ಹೀಗೆ ಬಿಟ್ಟು ಹೋದರೆ ಇಲ್ಲೂ ಒತ್ತುವರಿ ಆಗಿಬಿಟ್ಟು ಇನ್ನೂ ಆಗಿಬಿಟ್ಟು ಇಲ್ಲಿ ಶಾಲೆಗೆ, ಪೋಸ್ಟ್ ಆಫೀಸ್ಗೆ ಹೋಗಲಿಕ್ಕೆ ಜಾಗನೇ ಇಲ್ಲವಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಮ್ಮ ರಾಘಣ್ಣ ಹೇಳ್ದಂಗೆ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಖಾಸಗಿ ಶಾಲೆಗೆ ಎಲ್ಲ ರಸ್ತೆಗಳು ಮಾಡಿಕೊಡ್ತಾರೆ, ಕಾಂಪೌಂಡ್ಗಳು ಮಾಡಿಕೊಡ್ತಾರೆ. ಇದು ಸರ್ಕಾರಿ ಶಾಲೆ, ಇಲ್ಲಿ ಓದ್ತಕ್ಕಂಥವ್ರು ಬಡ ಮಕ್ಕಳು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ದಯಮಾಡಿ ಇದಕ್ಕೆ NH ಅವರು ಆ ಶಾಲೆಯನ್ನು ಉಳಿಸ್ಕೊಡುವಂಥ ಎಲ್ಲ ಕೆಲಸಗಳನ್ನ ಮಾಡಬೇಕು. ಇಲ್ಲಿ ನಮ್ಮ ಶಂಕರಗುಡ್ಡಕ್ಕೆ ಹೋಗ್ತಕ್ಕಂಥ ರಸ್ತೆ, ಶಂಕರಗುಡ್ಡ ಎಲ್ಲ ಮೇಲಿದೆ, ಇವು ರಸ್ತೆಗಳು ಕೆಳಗಿದೆ. ಅಲ್ಲಿಗೆ ಹೋಗ್ತಕ್ಕಂಥ ಒಂದು ರಸ್ತೆಯನ್ನು ಮಾಡಿಕೊಡಿ ಅಂತ ನಾವು ಕೇಳಿದ್ರು ಕೂಡ ಅವರು ಆ ಬಗ್ಗೆ ಹೆಚ್ಚಿನ ಗಮನ ಇಲ್ಲ. ಸಾರ್ವಜನಿಕರ ನೋವಿಗೆ, ಸಾರ್ವಜನಿಕರ ಸಮಸ್ಯೆಗೆ NH ಅವರು ಕೂಡ ಸ್ಪಂದಿಸಬೇಕು. ಇದು ಕೇವಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತಕ್ಕಂಥ ಜನಗಳ ಸಮಸ್ಯೆ ಅಲ್ಲ, ಸ್ಥಳೀಯವಾಗಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟು ಏನಿದೆ, ಸಾರ್ವಜನಿಕರೇನಿದೆ, ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನದಲ್ಲಿ ನ್ಯಾಷನಲ್ ಹೈವೇಗೂ ಕೂಡ ಸಾರ್ವಜನಿಕವಾಗಿ ಸ್ಪಂದಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇಂಜಿನಿಯರ್ಗಳು ಈ ಬಗ್ಗೆ ಗಮನವನ್ನು ಕೊಡಬೇಕು. ಇದ್ರ ಬಗ್ಗೆ ಇದು ಆದಷ್ಟು ತ್ವರಿತವಾಗಿ ಈ ರಸ್ತೆ ಆಗಬೇಕು. ನಮ್ಮ ಚೀಫ್ ಆಫೀಸರ್ಗಳು ನಾವು ಹೇಳಿದ ತಕ್ಷಣ ಇಲ್ಲಿ ಬಂದು ಅದೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾ ಇದ್ದಾರೆ. ನಿಜವಾಗೂ ಇದು ಶ್ಲಾಘನೀಯವಾದಂಥ ವಿಚಾರ ಅಂತ ಹೇಳ್ತಾ, ಆದಮೇಲೆ ಏನಂದರೆ ಕುವೆಂಪು ಶಾಲೆ, ಕುವೆಂಪು ಅವರು ಓದಿರೋಂಥ ಒಂದು ಶಾಲೆ. ಹಾಗೆ ಇಲ್ಲಿ ನಾವು ಕಿಮ್ಮನೆ ರತ್ನಾಕರ್ ಇರ್ಬೋದು, ನಮ್ಮಲ್ಲೂ ತುಂಬ ಜನ, ನಾನು ಹಳೆ ವಿದ್ಯಾರ್ಥಿ ಅಲ್ಲಿಂದು, ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನಾವು ಇವತ್ತೇನೋ ಒಂದು ಡಿಸಿಷನ್ ತೊಗೊಂಡು ಅಂದರೆ ಕುವೆಂಪು ಶಾಲೆಗೆ ದಾರಿ ಇಲ್ಲ, ಆ ದಾರಿ ಬಂದಾಗ್ತಾ ಇದೆ ಹೈವೇ ಇದರಿಂದ ಅಂತೇಳಿ ಒಂದು ನ್ಯೂಸ್ ಬಂದಿದೆ, ನೀವು ಮಾಡಿದ್ರಿ. ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ಅದಕ್ಕೆ ಸ್ಪಂದಿಸಿದರು. ನಾವು ಇವತ್ತು ನಮ್ಮ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಇಲ್ಲಿ ಗಣಪತಿ ಸರ್, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಕೌನ್ಸಿಲರ್ಸು, ನಾವೆಲ್ಲ ಇಲ್ಲಿ ಬಂದಾಗ ಇಲ್ಲಿ ಕಂಡು ಬಂತು ಈ ದಾರಿನ ನಮ್ಮ ಮುಖ್ಯಾಧಿಕಾರಿಗಳು ನಾಳೆಯಿಂದನೇ ಕುವೆಂಪು ಶಾಲೆಗೆ ದಾರಿ ಮಾಡಿಕೊಡ್ತೀವಿ ಅಂದಿದ್ದಾರೆ. ಹಾಗೆ ಅಲ್ಲಿ ಮಧ್ಯದಲ್ಲಿರೋಂಥ ಒಂದು ದಾರಿ, ಅದು ಅಷ್ಟೇ ಸುಮಾರು ಸ್ಕೂಲ್ ಸ್ಟಾರ್ಟ್ ಆಗಿಂದ ಆ ದಾರಿ ಇತ್ತು. ಆ ದಾರಿನೂ ಅಷ್ಟೇ ಅವರು ನಮ್ಮ ಪಟ್ಟಣ ಪಂಚಾಯಿತಿ ಮತ್ತು ಅಲ್ಲಿ ಯಾರು ಪಕ್ಕದಲ್ಲಿ ಇದು ಮಾಡಿದ್ದಾರೆ ಅವರು ಅದನ್ನು ಸರಿ ಮಾಡಿಕೊಡ್ತೀವಿ, ಆ ದಾರಿನ ಉಳಿಸ್ಕೊಳ್ತೀವಿ ಹಾಗೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಸರ್ಕಾರಿ ಶಾಲೆ ಆಗಿರೋದು. ನಾನು ತುಂಬ ಇಲ್ಲಿ ಪ್ರೈವೇಟ್ ಶಾಲೆಗಳು ನೋಡ್ತೀನಿ, ಪ್ರೈವೇಟ್ ಶಾಲೆಗಳಿಗೆ ಹೈವೇ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಫೆಸಿಲಿಟಿ ಕೊಟ್ಟು ಮಾಡಿದ್ದಾರೆ, ಅದೇ ಸರ್ಕಾರಿ ಶಾಲೆಗೆ ಯಾರು ಕೇಳೋರೇ ಇಲ್ಲ. ಇದೇ ಇಲ್ಲಿಂದ ಸ್ವಲ್ಪ ಮುಂದೋಗಿ ಒಂದು ಪ್ರೈವೇಟ್ ಶಾಲೆ ಇದೆ, ಆ ಸ್ಕೂಲಿಗೆ ಆಗಂತ ಕಾಂಪೌಂಡ್ ಇರ್ಬೋದು, ಕಾಂಪೌಂಡ್ ಸಹ ನಮ್ಮ ಹೈವೇ ಡಿಪಾರ್ಟ್ಮೆಂಟ್ ಅವ್ರು ಮಾಡಿಕೊಡ್ತಾರೆ. ಇದು ಕುವೆಂಪು ಶಾಲೆ ಸರ್ಕಾರಿ ಶಾಲೆ, ಇದನ್ನು ಯಾರು ಕೇಳೋರಿಲ್ಲ. ಆದರೆ ನಮ್ಮ ಮುಖ್ಯಾಧಿಕಾರಿಗಳಿಗೆ ಸ್ಪಂದಿಸಿದ್ದಾರೆ, ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ, ಇಂಜಿನಿಯರಿಗೂ ಹಾಗೆ. ಶೀಘ್ರದಲ್ಲಿಯೇ ಪಟ್ಟಣ ಪಂಚಾಯಿತಿ ಇದಕ್ಕೆ ಸ್ಪಂದಿಸುತ್ತೆ, ಇಲ್ಲಿನ ಸ್ಥಳೀಯ ಕೌನ್ಸಿಲರ್ಸು ಇದಕ್ಕೆ ಸ್ಪಂದಿಸಿದ್ದಾರೆ. ಹಾಗೆ ನಮ್ಮ ಹೈವೇ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಗಳು ಇದಕ್ಕೆ ಒಂದಿಷ್ಟು ಇದು ಸಹಾಯ ಮಾಡಬೇಕು. ಯಾಕಂದರೆ ಸರ್ಕಾರಿ ಶಾಲೆಗಳಿಗೆ ನೀವು ಹೇಗೆ ಯಾರು ಇನ್ಫ್ಲೂಯೆನ್ಸಲ್ಲಿ ಮಾಡಿದ್ರು ನಂಗೆ ಗೊತ್ತಿಲ್ಲ, ಆದರೆ ಒಂದು ಖಾಸಗಿ ಸರ್ಕಾರಿ ಶಾಲೆ ಆಗಿರೋಂಥ ನಮ್ಮ ಕುವೆಂಪು ಶಾಲೆ, ಕುವೆಂಪು ಅವರು ಓದಿರೋಂಥ ಶಾಲೆ, ಕುವೆಂಪು ಹೆಸರು ಹೇಳ್ಕೊಂಡು ಇಲ್ಲಿ ರಾಜಕಾರಣ ಮಾಡೋವಂಥವ್ರು ತುಂಬ ಜನ ಇದ್ದೀರಿ. ಇದಕ್ಕೊಂದು ದಾರಿ, ಇದಕ್ಕೆ ಸ್ಕೂಲಿನ ವ್ಯವಸ್ಥೆ ಬಗ್ಗೆ ಎಲ್ಲರೂ ಗಮನಿಸಬೇಕು ಅಂತ ಕೇಳ್ಕೊಳ್ತೀನಿ. ಮೀಡಿಯಾ 9 ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.